ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಯೇಸುಕ್ರಿಸ್ತನ ಶ್ರೇಷ್ಠವಾದ ಅತ್ಯುನ್ನತವಾದ ನಾಮದಲ್ಲಿ ಹೃದಯಪೂರ್ವಕವಾಗಿ ಶುಭವನ್ನು ತಿಳಿಸುತ್ತೇನೆ. ಐ ಬ್ರಿಂಗ್ ಗ್ರೀಟಿಂಗ್ಸ್ ಇನ್ ದ ನೇಮ್ ಆಫ್ ಜೀಸಸ್. ನೀವೆಲ್ಲರೂ ಕೂಡ ಕ್ಷೇಮವಾಗಿದ್ದೀರಾ ಅಲ್ವಾ? ಪ್ರತಿದಿನ ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ರಾಜಮಂಡ್ರಿ ಕ್ರೈಸ್ಟ್ ವರ್ಶಿಪ್ ಸೆಂಟರ್ ಅಲ್ಲಿ ಮತ್ತು ಪ್ರಪಂಚ ವ್ಯಾಪ್ತಿಯಾಗಿ ವಿಸ್ತಾರವಾಗಿರುವಂತಹ ಜಾನ್ ವೆಸ್ಲಿ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಅಲ್ಲಿರುವಂತಹ ಪ್ರೇಯರ್ ಪಾರ್ಟ್ನರ್ಸ್ ಎಲ್ಲರೂ ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ. ವಿ ಬಿಲೀವ್ ಇನ್ ಪ್ರೇಯರ್. ಪ್ರಾರ್ಥನೆ ಮೇಲೆ ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾ ಇದ್ದಾರೆ. ಆತನು ತನ್ನ ಪ್ರಜೆಗಳ ಪ್ರಾರ್ಥನೆಗೆ ಕಿವಿಗೊಡುತ್ತಾನೆಂಬುದಾಗಿ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ನಾವು ಮಾಡುತ್ತಿರುವ ಪ್ರಾರ್ಥನೆಯನ್ನು ದೇವರು ಕೇಳುತ್ತಿದ್ದಾರೆ. ನಿಮ್ಮಲ್ಲಿ ಅನೇಕರ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡಿದ್ದಾರೆ. ಪ್ರಾಮುಖ್ಯವಾಗಿ ನಾವು ಪ್ರತಿದಿನ ಬೆಳಗ್ಗೆ ಎದ್ದ ನಂತರವಾಗಿ ಪ್ರಾರ್ಥನೆ ಮಾಡಿ ವಾಕ್ಯವನ್ನು ಓದಿದ ನಂತರ ಒಂದು ವಾಗ್ದಾನ ಸಂದೇಶವನ್ನು ಕೇಳುವುದರ ಮೂಲಕ ಆ ದಿನಕ್ಕೆ ಬೇಕಾಗಿರುವ ಸ್ಫೂರ್ತಿಯನ್ನು ನಾವು ಹೊಂದಿಕೊಳ್ಳುತ್ತೇವೆ. ನಿಮ್ಮಲ್ಲಿ ಅನೇಕರು ಈ ವಾಗ್ದಾನ ಸಂದೇಶದ ಮೂಲಕ ಆಶೀರ್ವದಿಸಲ್ಪಡುತ್ತಿದ್ದೀರಾ ಎಂಬುದಾಗಿ ನೀವು ತಿಳಿಸುತ್ತಾ ಇರುವಂತಹ ಸಾಕ್ಷಿ ನಿಮಿತ್ತವಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತಾ ಆತನನ್ನು ಘನಪಡಿಸುತ್ತಿದ್ದೇನೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಾ ಅಲ್ವಾ? ಸತ್ಯವೇದವನ್ನು ತೆಗೆಯೋಣ. 117ನೇ ಕೀರ್ತನೆ 1ನೇ ವಾಕ್ಯವನ್ನು ಓದೋಣ. ಸ್ಯಾಮ್ 117 ವರ್ಸ್ 1. ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ, ಯೆಹೋವನ ಸತ್ಯತೆಯು ಸದಾ ಇರುವುದು. ಬೈಬಲ್ನಲ್ಲಿ ಬಹಳ ಚಿಕ್ಕದಾದ ಅಧ್ಯಾಯವು 117ನೇ ಕೀರ್ತನೆ. ಇದರಲ್ಲಿ ಕೇವಲ 2 ವಾಕ್ಯಗಳು ಮಾತ್ರ ಇರುತ್ತದೆ. ಆದರೆ ಇದರಲ್ಲಿ ಅಡಕವಾಗಿರುವಂತಹ ವಾಕ್ಯ ಸತ್ಯವು ಬಹಳ ಅಮೂಲ್ಯವಾದದ್ದು. ದೇವರ ಕೃಪೆಯು ನಮ್ಮ ಮೇಲೆ ಹೇಗೆ ಇದೆ? ಅಪಾರವಾಗಿ ಇದೆ. ಅಪಾರವಾಗಿದೆ ಎನ್ನುವಂತಹ ಮಾತು ಇಬ್ರಿಯ ಭಾಷೆಯಲ್ಲಿ ಗಬಾರ್ ಎನ್ನುವಂತಹ ಪದವನ್ನು ಉಪಯೋಗಿಸಿದ್ದಾರೆ. ಗಬಾರ್ ಅಂದರೆ ಗ್ರೇಟ್ ಎನ್ನುವ ಮಾತಲ್ಲಿ ಕಾಣಿಸುತ್ತದೆ. ಉತ್ತಮವಾಗಿ ಇದೆ. ನಿಜವೇ, ದೇವರು ಉನ್ನತನಾಗಿರುವುದರಿಂದ ಆತನಿಗೆ ಸಂಬಂಧಪಟ್ಟಂತ ಪ್ರತಿ ವಿಷಯವೂ ಕೂಡ ಉನ್ನತವಾಗಿ ಇರುತ್ತದೆ. ಫಾರ್ ಎಕ್ಸಾಂಪಲ್, ಆತನ ಪ್ರೀತಿ ಉನ್ನತವಾದ ಪ್ರೀತಿ. ಮನುಷ್ಯರ ಪ್ರೀತಿಯಲ್ಲಿ ಏರುಪೇರು ಇರುತ್ತದೆ, ಪಕ್ಷಪಾತ ಇರುತ್ತದೆ, ಜಾಸ್ತಿ ಕಡಿಮೆ ಇರುತ್ತದೆ. ಆದರೆ ದೇವರ ಪ್ರೀತಿ ಅಂತದಲ್ಲ. ಆತನ ಪ್ರೀತಿ ಉನ್ನತವಾದ ಪ್ರೀತಿ. ಆತನ ಕೃಪೆ ಉನ್ನತವಾದ ಕೃಪೆ. ಆತನ ಕರುಣೆ ಉನ್ನತವಾದದ್ದು. ಆತನ ಪ್ರಣಾಳಿಕೆಗಳು ಉನ್ನತವಾದದ್ದು. ದೇವರು ಉನ್ನತನಾಗಿರುವುದರಿಂದ ಆತನು ಉನ್ನತವಾದ ಕಾರ್ಯಗಳನ್ನೇ ನಮ್ಮ ಜೀವಿತದಲ್ಲಿ ಮಾಡುವಂತವನಾಗಿದ್ದಾನೆ. ಆತನ ಶ್ರೇಷ್ಠತೆಯನ್ನು ನಾವು ಅಂಗೀಕರಿಸುವಾಗ, ನಾವು ಒಪ್ಪಿಕೊಳ್ಳುವಾಗ ದೇವರು ಕೂಡ ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡುತ್ತಾರೆ. ದೇವರ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ. ಆದರೆ ಪ್ರಪಂಚದಲ್ಲಿ ಕೆಲವರು ಎಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂದರೆ, ಯೆರೆಮೀಯನ ಪುಸ್ತಕ 52:6 ಓದುವುದಾದರೆ ಅಲ್ಲಿ ಕ್ಷಾಮವು ಹೆಚ್ಚಾಗಿದೆ ಎನ್ನುವಂತಹ ಮಾತು ಬರೆಯಲ್ಪಟ್ಟಿದೆ. ಇಲ್ಲಿ ಕೃಪೆಯು ಅಪಾರವಾಗಿದೆ, ಅಲ್ಲಿ ಕ್ಷಾಮ ಅಂದರೆ ಬರಗಾಲವು ಅಪಾರವಾಗಿ ಇದೆ. ಪ್ರಪಂಚವನ್ನು 2 ಭಾಗವಾಗಿ ನೋಡುವುದಾದರೆ ಕೆಲವರು ದೇವರ ಕೃಪೆಯನ್ನು ಹೆಚ್ಚಾಗಿ ಅನುಭವಿಸುವರಿದ್ದಾರೆ, ಕೆಲವರು ಕ್ಷಾಮವನ್ನು ಹೆಚ್ಚಾಗಿ ಅನುಭವಿಸುವವರು ಇದ್ದಾರೆ. ಅದಕ್ಕೆ ಕಾರಣ ಏನು? ಯಾಕೆ ಕೆಲವರ ಜೀವಿತದಲ್ಲಿ ಕ್ಷಾಮ ಇದೆ? ಯಾಕೆ ಕೆಲವರ ಜೀವಿತದಲ್ಲಿ ಬರಗಾಲ ಇದೆ ಅಂದರೆ ದೇವರಿಗೆ ವಿರುದ್ಧವಾಗಿ ಅವರು ನಡೆಯುತ್ತಾ ಇರುವುದರಿಂದ, ಆತನಿಗೆ ಅವಿಧೇಯವುಳ್ಳವರಾಗಿ ಜೀವಿಸುತ್ತಾ ಇರುವುದರಿಂದ. ನೀವು ಸತ್ಯವೇದದಲ್ಲಿ ಯಾವಾಗ ಬೇಕಾದರೂ ನೋಡಿರಿ, ಕ್ಷಾಮ ಎಂಬುದಾಗಿ ನೋಡುವಾಗ ಅದರ ಮುಂದೆ ಆಗಲಿ ಅದರ ನಂತರವಾಗಲಿ ಜನರ ಅವಿಶ್ವಾಸ, ಜನರ ಅವಿಧೇಯತೆ, ಜನರು ದೇವರಿಗೆ ವಿರುದ್ಧವಾಗಿ ಹೇಳುವಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ಅಲ್ಲಿ ಕಾಣಿಸುತ್ತದೆ. ಬೆತ್ಲೆಹೇಮಲ್ಲಿ ಒಂದಾನೊಂದು ಸಂದರ್ಭದಲ್ಲಿ ಬರಗಾಲ ಬಂತಂತೆ. ಯಾಕೆ ಅಂದರೆ ಆ ಕಾಲದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಇಷ್ಟಾನುಸಾರವಾಗಿ ಜೀವಿಸಿದರು. ಅವರಿಗೆ ಅರಸನು ಇಲ್ಲ ಎಂಬುದಾಗಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಅವರವರ ಇಷ್ಟಾನುಸಾರವಾಗಿ ಅವರು ಜೀವಿಸಿದರೆ ಅಂತ್ಯದಲ್ಲಿ ಆ ಕುಟುಂಬದಲ್ಲಿ ಆಗಿರಬಹುದು, ಆ ವ್ಯವಸ್ಥೆಯಲ್ಲಿ ಆಗಿರಬಹುದು, ಸಭೆಯಲ್ಲೇ ಆಗಿರಬಹುದು, ಕ್ಷಾಮವೇ ಬಿಟ್ಟರೆ ಕ್ಷೇಮ ಅಲ್ಲಿ ಇರುವುದಿಲ್ಲ. ಒಂದು ವೇಳೆ ನಿನ್ನ ಜೀವಿತದಲ್ಲಿ ದೇವರಿಗೆ ಅವಿಧೇಯನಾಗಿರುವುದರಿಂದ ನಿನ್ನ ಜೀವಿತದಲ್ಲಿ ನೀನು ತೆಗೆದುಕೊಂಡ ತಪ್ಪಾದ ತೀರ್ಮಾನದ ನಿಮಿತ್ತವಾಗಿ ನೀನು ಕೂಡ ಆ ರೀತಿಯಾಗಿ ಇದ್ದೀಯಾ? ಕ್ಷಾಮವನ್ನು ಅನುಭವಿಸುತ್ತಾ ಇದ್ದೀಯಾ? ದೇವರು ಈ ದಿನ ಕರೆಯುತ್ತಿದ್ದಾರೆ, ಆತನ ಕಡೆಗೆ ತಿರುಗು, ಪ್ರಾರ್ಥನೆಯಲ್ಲಿ ಮೊಣಕಾಲೂರು, ಸಂಪೂರ್ಣವಾಗಿ ನಿನ್ನನ್ನು ಆತನಿಗೆ ಸಮರ್ಪಿಸು. ದೇವರು ಉನ್ನತನೆಂಬುದಾಗಿ ಗುರುತಿಸು. ಅಸಾಧ್ಯವನ್ನು ಸಾಧ್ಯಪಡಿಸುವ ದೇವರೆಂಬುದಾಗಿ ನಂಬು. ನೀನು ಅಂದುಕೊಳ್ಳುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡುವಂಥ ದೇವರೆಂಬುದಾಗಿ ನಂಬು. ಖಚಿತವಾಗಿ ಕ್ಷಾಮವು ಹೆಚ್ಚಾಗಿರುವಂಥ ನಿನ್ನ ಜೀವಿತದಲ್ಲಿ ದೇವರು ಕೃಪೆಯಿಂದ ಹೆಚ್ಚಾಗಿ ಮಾಡುವುದಕ್ಕೆ ದೇವರು ಇಷ್ಟಪಡುತ್ತಿದ್ದಾರೆ. ಆಮೇನ್, ಪ್ರೈಸ್ ದ ಲಾರ್ಡ್. ಆತನ ಕೃಪೆಯನ್ನು ನಿಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸುವ ದೇವರು ಆತನು. ಸತ್ಯವೇದವನ್ನು ನಾವು ಸ್ಪಷ್ಟವಾಗಿ ಗಮನಿಸಿ ನೋಡುವುದಾದರೆ ದೇವರಾತ್ಮನು ನಮಗೆ ಪ್ರಕಟಿಸುವಂತಹ ಸತ್ಯವು ಏನೆಂದರೆ, ಒಬ್ಬ ಮನುಷ್ಯನು ರಕ್ಷಿಸಲ್ಪಡುವುದಕ್ಕೆ ಕೃಪೆಯು ಅತ್ಯವಶ್ಯವಾಗಿದೆ.
ದೇವರು ತನ್ನ ಕೃಪೆಯನ್ನು ನಿನ್ನ ಮೇಲೆ ಸಮೃದ್ಧಿಯಾಗಿ ಸುರಿಸಿದ್ದಾರೆ. ನಿನ್ನ ನಂಬಿಕೆಯ ಮೂಲಕ ನೀನು ಕೃಪೆಯನ್ನು ನಂಬುವುದಾದರೆ ರಕ್ಷಣೆ ಹೊಂದುತ್ತೀಯ. ಕೃಪೆಯ ಮೂಲಕವಾಗಿ ನಮ್ಮೆಲ್ಲರಿಗೂ ಕೂಡ ಪರಿಶುದ್ಧವಾದ ಸ್ಥಳದಲ್ಲಿ ಉಚಿತವಾಗಿ ಪ್ರವೇಶ ಸಿಗುತ್ತದೆ. ಕೃಪೆಯಿಂದ ನಾವು ಅದ್ಭುತವನ್ನು ಹೊಂದಿಕೊಳ್ಳುತ್ತಾ ಇದ್ದೇವೆ. ಕೃಪೆಯಿಂದ ನಾವು ಜೀವಿಸುತ್ತಾ ಇದ್ದೇವೆ. ಕೃಪೆಯಿಂದ ಕರ್ತನಲ್ಲಿ ಆನಂದಿಸುತ್ತಾ ಇದ್ದೇವೆ. ದೇವರೊಂದಿಗೆ ಸಹವಾಸ ಮಾಡುತ್ತಾ ಇದ್ದೇವೆ. ಎಸ್, ಇಟ್ಸ್ ಆಲ್ ಅಬೌಟ್ ಗ್ರೇಸ್. ದೇವರ ಕೃಪೆಯು ನಮ್ಮ ಮೇಲೆ ಹೆಚ್ಚಾಗಿ ಸುರಿಸಲ್ಪಡುತ್ತಾ ಇದೆ. ಒಂದು ವೇಳೆ ಇಲ್ಲಿಯ ತನಕ ನಿನ್ನ ಜೀವಿತದಲ್ಲಿ ಕ್ಷಾಮ, ಬರಗಾಲ, ಲೋಕ ಸಂಬಂಧವಾದ ಅನುಭವ ಹೆಚ್ಚಾಗಿ ಇರಬಹುದು. ಆದರೆ ನೀನು ಯಾವಾಗ ದೇವರ ಕಡೆಗೆ ತಿರುಗುತ್ತೀಯೋ ಆತನು ತನ್ನ ಕೃಪೆಯನ್ನು ನಿನ್ನ ಮೇಲೆ ಹೆಚ್ಚಾಗಿ ಸುರಿಸುತ್ತಾನೆ. ಆತನ ಸತ್ಯತೆಯು, ಆತನ ನಂಬಿಕೆಯು ತಲೆಮಾರು ನಿಲ್ಲುವಂಥದ್ದು. ನಿನ್ನ ಜೀವಿತದಲ್ಲಿ ದೇವರ ಕೃಪೆಯು ಅವಶ್ಯವಾಗಿದೆ. ಈ ದಿನ ನೀನು ಮಾಡಬೇಕಾದದ್ದೇನು ಗೊತ್ತಾ? ದೇವ, ನಿನ್ನ ಕೃಪೆಯನ್ನು ನನ್ನ ಮೇಲೆ ಸಮೃದ್ಧಿಯಾಗಿ ಸುರಿಸಿರಿ. ನಾನು ನಂಬುತ್ತಾ ಇದ್ದೇನೆ ನೀವು ಕೃಪೆಯುಳ್ಳ ದೇವರೆಂಬುದಾಗಿ, ಕೃಪಾ ಅತಿಶಯ ದೇವರೆಂಬುದಾಗಿ, ಕೃಪೆಯಲ್ಲಿ ಐಶ್ವರ್ಯವುಳ್ಳ ದೇವರೆಂಬುದಾಗಿ ನಾನು ನಂಬುತ್ತಿದ್ದೇನೆ ಎಂದು ನೀನು ದೇವರ ಕಡೆಗೆ ತಿರುಗುವುದಾದರೆ, ಸಂಪೂರ್ಣವಾಗಿ ನಿನ್ನನ್ನು ಆತನಿಗೆ ಸಮರ್ಪಿಸಿಕೊಳ್ಳುವುದಾದರೆ, ಪ್ರತಿ ವಿಷಯವನ್ನು, ಪ್ರತಿ ಸಮಸ್ಯೆಯನ್ನು ನೀನು ದೇವರ ಕರದಲ್ಲಿ ಇಡುವುದಾದರೆ, ದೇವರ ಹಸ್ತವನ್ನು ಪ್ರತಿ ವಿಷಯದಲ್ಲೂ ಕೂಡ ನೀನು ಕಾಣುತ್ತೀ ಎಂಬುದಾಗಿ ಒಬ್ಬ ಸೇವಕರು ಹೇಳುತ್ತಾರೆ. ಅದು ಖಚಿತವಾಗಿ ವಾಸ್ತವವೇ. ನಮ್ಮ ದೇವರು ಕೃಪೆಯಲ್ಲಿ ಐಶ್ವರ್ಯವುಳ್ಳ ದೇವರು. ಆತನ ಕೃಪೆಯು ನಿನ್ನನ್ನು ನನ್ನನ್ನು ನಿಲ್ಲಿಸುವಂಥದ್ದು. ಆದ್ದರಿಂದ ಲೆಟ್ ಅಸ್ ಡಿಪೆಂಡ್ ಆನ್ ದ ಗಾಡ್ಸ್ ಗ್ರೇಸ್. ಲೆಟ್ ಅಸ್ ಟ್ರಸ್ಟ್ ಇನ್ ದ ಗ್ರೇಸ್ ಆಫ್ ಜೀಸಸ್. ಯೇಸುವಿನ ಕೃಪೆಯ ಮೇಲೆ ನಾವು ನಂಬಿಕೆಯನ್ನು ಇಟ್ಟು ಆತನ ಕೃಪೆಯಲ್ಲಿ ಬೆಳೆಯೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಹಾಗೆ ಕಣ್ಣು ಮುಚ್ಚಿರಿ, ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ಪ್ರೀತಿಯುಳ್ಳ ನಮ್ಮ ತಂದೆಯೇ, ನಮ್ಮ ಜೀವಿತದಲ್ಲಿ ನಿಮ್ಮ ಕೃಪೆಯನ್ನು ಅಪಾರವಾಗಿ ಸುರಿಸುವಂತ ದೇವರಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಹೇಳುತ್ತೇವೆ. ನೀವು ಉನ್ನತನಾಗಿರುವುದರಿಂದ ನಿಮಗೆ ಸಂಬಂಧಪಟ್ಟಂತದೆಲ್ಲವೂ ಕೂಡ ಉನ್ನತವಾದದ್ದೇ. ನಮ್ಮ ಜೀವಿತದಲ್ಲಿ ಇದುವರೆಗೂ ಕ್ಷಾಮವನ್ನು ಹೆಚ್ಚಾಗಿ ನೋಡಿದ್ದೇವೆ. ನಮ್ಮ ಅವಿಧೇಯತೆ, ನಮ್ಮ ತಪ್ಪಾದ ನಿರ್ಧಾರಗಳು ನಮ್ಮನ್ನು ಕ್ಷಾಮಕ್ಕೆ ತಳ್ಳಿದೆ. ಆದರೆ ಇವತ್ತು ನಿಮ್ಮನ್ನು ದೃಷ್ಟಿಸುತ್ತಾ ಇದ್ದೇನೆ ದೇವ. ನೀವು ಕೃಪೆಯಲ್ಲಿ ಐಶ್ವರ್ಯವುಳ್ಳ ದೇವರು, ನೀವು ಕೃಪಾ ಸಂಪನ್ನನಾದ ದೇವರು. ನಿಮ್ಮನ್ನೇ ದೃಷ್ಟಿಸುತ್ತಾ ಇದ್ದೇವೆ. ನಮ್ಮ ಪ್ರಿಯರು ಯಾರ್ಯಾರು ನಿಮ್ಮ ಕೃಪೆಗೋಸ್ಕರವಾಗಿ ಬೇಡಿಕೊಳ್ಳುತ್ತಿದ್ದಾರೋ, ಅವರ ಹೃದಯವನ್ನು ನಿಮ್ಮ ಮುಂದೆ ತೆರೆದು ಪಶ್ಚಾತ್ತಾಪದಿಂದ ನಿಮ್ಮ ಸಮ್ಮುಖಕ್ಕೆ ಬಂದಿದ್ದಾರೋ, ಅವರೆಲ್ಲರ ಮೇಲೆ ನಿಮ್ಮ ಕೃಪೆಯನ್ನು ಅಪಾರವಾಗಿ ಸುರಿಸಿರಿ. ಕೃಪೆಯಿಂದ ಜಯವನ್ನು ಕೊಡಿ, ಕೃಪೆಯಿಂದ ಸ್ವಸ್ಥತೆಯನ್ನು ಕೊಡಿರಿ. ಕೃಪೆಯ ಮೂಲಕ ಎಲ್ಲ ಆಶೀರ್ವಾದಗಳನ್ನು, ಪ್ರಯೋಜನಗಳನ್ನು ಹೊಂದಿಕೊಳ್ಳುವಂತೆ, ನಂಬಿಕೆಯಲ್ಲಿ ಸ್ಥಿರವಾಗಿರುವಂತೆ ಸಹಾಯ ಮಾಡಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಈ ವಾಗ್ದಾನ ಸಂದೇಶದ ಮೂಲಕ ನಮ್ಮನ್ನು ಬಲಪಡಿಸುತ್ತಾ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ ಹೇಳುತ್ತಾ ಯೇಸು ಕ್ರಿಸ್ತನ ಅತ್ಯುನ್ನತವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. God bless you, dear friends. Have a wonderful day.